ಭಾರತದಲ್ಲಿ ಅಸಂಖ್ಯಾತ ಹಿಂದೂಗಳ ಹತ್ಯೆಗೈದ ಅನಾಗರಿಕ ದೊರೆ ಔರಂಗಜೇಬ್ ಅನೇಕ ದೇವಾಲಯಗಳನ್ನು ಕೆಡವಿ ಅವುಗಳ ಮೇಲೆ ಮಸೀದಿಗಳನ್ನು ನಿರ್ಮಿಸಿದ್ದಾನೆ. ಆ ದೇವಾಲಯಗಳ ವಿಗ್ರಹಗಳ ಬಗ್ಗೆ ಮೊಹಮ್ಮದ್ ಸಾಕಿ ಖಾನ್ ತನ್ನ ಪುಸ್ತಕ ಮಾಸಿರ್-ಎ-ಆಲಂಗೀರಿಯಲ್ಲಿ ಉಲ್ಲೇಖಿಸಿದ್ದಾನೆ. ಸಾಕಿ ಖಾನ್ ಪ್ರಕಾರ 1670ರಲ್ಲಿ ಔರಂಗಜೇಬ್ ಮಥುರಾದ ಠಾಕೂರ್ ಕೇಶವ್ ದೇವ್ ಮಂದಿರವನ್ನು ನಾಶಪಡಿಸಲು ಆದೇಶಿಸಿದ. ದೇವಾಲಯವನ್ನು ಕೆಡವಿದ ನಂತರ ಶ್ರೀಕೃಷ್ಣ ವಿಗ್ರಹವನ್ನು ಆಗ್ರಾಗೆ ಕೊಂಡೊಯ್ದು ಔರಂಗಜೇಬನ ಆದೇಶದ ಮೇರೆಗೆ ವಿಗ್ರಹವನ್ನು ಜಾಮಾ ಮಸೀದಿಯ ಮೆಟ್ಟಿಲುಗಳ ಕೆಳಗೆ ಮುಚ್ಚಲಾಯಿತು. ಮಸೀದಿಗೆ ಬರುವವರ ಕಾಲುಗಳ ಕೆಳಗೆ ವಿಗ್ರಹ ಇರಬೇಕೆಂಬುದು ಅವನ ಆಶಯವಾಗಿದೆ. ಈ ಘಟನೆಯನ್ನು ಸರ್ ಜಾದುನಾಥ್ ಸರ್ಕಾರ್ ಅವರ ದಿ ಶಾರ್ಟ್ ಹಿಸ್ಟರಿ ಆಫ್ ಔರಂಗಜೇಬ್ ಪುಸ್ತಕದಲ್ಲಿ ಮತ್ತು ಇತಿಹಾಸಕಾರ ರಾಜ್ ಕಿಶೋರ್ ತಮ್ಮ ತವರಿಕ್-ಎ-ಆಗ್ರಾ ಮತ್ತು ಪ್ರೊಫೆಸರ್ ಚಿಂತಾಮಣಿ ಶುಕ್ಲಾ ಅವರು ದಿ ಪೊಲಿಟಿಕಲ್ ಹಿಸ್ಟರಿ ಆಫ್ ಮಥುರಾ ಡಿಸ್ಟ್ರಿಕ್ಟ್ ಎಂಬ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಇಂದಿಗೂ ಶ್ರೀಕೃಷ್ಣನ ವಿಗ್ರಹವು ಜಾಮಾ ಮಸೀದಿಯ ಮೆಟ್ಟಿಲುಗಳ ಕೆಳಗೆ ಇರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ.